ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿ ಅವರು. ಓದ್ತಾ ಇರೋ ಕತೆ ಯಾವುದು ಅಂದ್ರೆ ಬೈಯುವವರು. ಬೈಯುವವರು ಅಂತ ಇದೆ. ಏನು ಅಂತ ನೋಡೋಣ. ಒಬ್ರು ಸನ್ಯಾಸಿ ಇದ್ರಂತೆ, ಯಹೂದಿಗಳು ಆಯ್ತಾ. ಆ ಸನ್ಯಾಸಿ ಇಡೀ ಊರಲ್ಲಿ ಆ ಸನ್ಯಾಸಿ ಹೇಳಿದಂತಹ ಎಲ್ಲಾ ಮಾತುಗಳನ್ನ ಎಲ್ರೂ ಕೇಳ್ತಾ ಇದ್ರಂತೆ, ಎಲ್ರೂ ಫಾಲೋ ಮಾಡ್ತಾ ಇದ್ರಂತೆ. ಒಬ್ಬ ಮಾತ್ರ ಆ ಊರಲ್ಲಿರೋನು ಬರೀ ಉಲ್ಟಾ ಅಂತೆ. ಅಂದ್ರೆ ಸನ್ಯಾಸಿ ಏನ್ ಹೇಳಿದ್ರು ಅದಕ್ಕೊಂದ್ ಪ್ರಶ್ನೆ ಹಾಕ್ತಾನೆ ಇದ್ನಂತೆ. ಒಂದು ದಿನ ಆ ವ್ಯಕ್ತಿ ತೀರೋದ್ನಂತೆ. ತೀರೋದ್ಮೇಲೆ ಎಲ್ರೂ ಸದ್ಯ ಹೋದ್ನಪ್ಪ ಇವನು ಅಂತ ಹೇಳಿ ಅನ್ಬೇಕಾದ್ರೆ ಈ ಸನ್ಯಾಸಿ ಮಾತ್ರ ಬೇಜಾರಾಕೋತಿದ್ರಂತೆ. ಎಲ್ಲ ಬಂದ್ಬಿಟ್ಟು, ಅಲ್ಲ ಸ್ವಾಮಿಗಳೇ, ಇವನ್ ನೋಡಿದ್ರೆ ಇಡೀ ಊರಲ್ಲಿ ನಿಮ್ಮನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದು, ಉಲ್ಟಾ ಮಾತಾಡ್ತಾ ಇದ್ದು, ನಿಮ್ಮಲ್ಲಿ ಬರೀ ತಪ್ಪನ್ನೇ ಹುಡುಕ್ತಾ ಇದ್ದವನು, ಅವನ್ ತೀರೋಗಿದ್ಕೆ ನೀವ್ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರಂತೆ. ಆಗ ಸನ್ಯಾಸಿ ಹೇಳಿದ್ರಂತೆ, ನನಗೆ ಅವನ್ ತೀರೋಗಿರೋದಕ್ಕೆ ನನ್ ಮೇಲೆ ನಂಗೆ ಈಗ ಬೇಜಾರಾಗ್ತಾ ಇದೆ ಅಂತ. ಯಾಕೆ ಅಂತ ಕೇಳಿದ್ರೆ, ಇನ್ ಮುಂದೆ ನಾನು ಹೆಂಗಪ್ಪ ಬೆಳೆಯೋದು ಅಂತ ನನಗ್ ಭಯ ಆಗ್ತಾ ಇದೆ ಅಂತ. ನೀವು ಬೆಳೆಯೋದಕ್ಕೂ ಅವನಿಗೂ ಏನ್ ಸಂಬಂಧ ಅಂದಾಗ ಆ ವ್ಯಕ್ತಿ ಹೇಳಿದ್ರಂತೆ, ಸನ್ಯಾಸಿ ಹೇಳಿದ್ರಂತೆ, ನೋಡಪ್ಪ, ನಾನು ಈ ತರ ಏನಾದ್ರು ಹೇಳ್ದಾಗ ಅವ್ನು ಯಾವಾಗ್ಲೂ ಉಲ್ಟಾ ಮಾತಾಡ್ತಾ ಇದ್ದ, ಅವ್ನು ನನ್ನಲ್ಲಿ ಬರೀ ತಪ್ಪನ್ನೇ ಹುಡುಕ್ತಾ ಇದ್ದ. ಅವನ ಆ ತಪ್ಪನ್ನ ಹುಡುಕ್ತಾ ಇರೋದ್ರಿಂದ, ಉಲ್ಟಾ ಮಾತಾಡ್ತಾ ಇದ್ದಿದ್ರಿಂದ ನಾನು ದಿನ ಇಂಪ್ರೂವ್ ಆಗ್ತಾ ಇದ್ದೆ. ನಾನು ಹೊಸದನ್ನ ಕಲಿತಾ ಇದ್ದೆ. ನಾನು ಇನ್ನೂ ತಿಳ್ಕೊಂಡಿಲ್ಲ, ಇನ್ನ ತಿಳ್ಕೋಬೇಕು ಅನ್ನೋ ಭಾವನೆ ನನ್ನಲ್ಲಿ ಮೂಡ್ತಾ ಇತ್ತು. ನಾನು ಇಷ್ಟೆಲ್ಲ ಇಂಪ್ರೂವ್ ಆಗೋದಕ್ಕೆ ಆ ವ್ಯಕ್ತಿ ಮೇಜರ್ ಕಾರಣ ಆಗಿದ್ದಾರೆ. ಇವತ್ತು ಅವನು ಹೋಗ್ಬಿಟ್ಟಿದ್ದಾನಲ್ಲ, ಇನ್ ಮುಂದೆ ನನ್ನನ್ನು ಅಭಿವೃದ್ಧಿ ಪಡಿಸುವಂತಹ ಪ್ರಶ್ನೆ ಯಾರು ಕೇಳ್ತಾರೆ ಅಂತ ಸನ್ಯಾಸಿ ಹೇಳಿದ್ರಂತೆ. ಇದರಿಂದ ನಾವೇನ್ ಕಲಿಬೋದು? ನಾವು ಮಾಡ್ತಾ ಇರೋ ಕೆಲ್ಸನ ಯಾರಾದ್ರೂ ಒಬ್ರು ಪ್ರಶ್ನೆ ಮಾಡಿದ್ರೆ, ಅದು ತಪ್ಪು ಅಂತ ಹೇಳಿದ್ರೆ ದ್ವೇಷ ಮಾಡ್ತೀವಿ ಅಥವಾ ಕೋಪ ಮಾಡ್ಕೊಳ್ತೀವಿ. ಆದ್ರೆ ನಿಜವಾಗ್ಲೂ ನಾವು ಬೆಳೆಯೋದು, ಇಂಪ್ರೂವ್ ಆಗೋದು, ಅಪ್ಡೇಟ್ ಆಗೋದು ಈ ತರ ನಮ್ಮಲ್ಲಿ ಲೋಪದೋಷಗಳನ್ನ ಹುಡುಕ್ದವರಿಂದಾನೇ. ಹಾಗಾಗಿ ದಾಸರು ಒಂದು ಹೇಳ್ತಾರೆ ಗೊತ್ತಾ, ನಿಂದಕರಿರಬೇಕಯ್ಯ ಹಂದಿಯ ತರಹ ಅಂತ. ನಮ್ಮ ಲೈಫಲ್ಲಿ ನಿಂದನೆ ಮಾಡೋರು ಇದ್ದಷ್ಟು ನಾವು ಬೆಳಿತೀವಿ. ಇದು ಒಂದ್ ಪಾರ್ಟ್. ಇನ್ನೊಂದನ್ನ ನಾನು ಹೇಳೋದಾದ್ರೆ, ಕೆಲವರು ನೀವ್ ಏನ್ ಮಾಡಿದ್ರು ತಪ್ಪು ಹುಡುಕ್ತಾರೆ, ಆಯ್ತಾ. ಸ್ಯಾಡಿಸ್ಟ್ಗಳು ಅಂತ ಹೇಳ್ಬೋದು. ಅವರಿಗೋಸ್ಕರ ನೀವು ತಲೆ ಕೆಡ್ಸ್ಕೊಂಬಿಡಿ. ಆದ್ರೆ ಅವ್ರು ಕೇಳ್ತಿರೋ ಪ್ರಶ್ನೆಯಲ್ಲಿ ನಿಮಗೇನೋ ಒಂದು ಇದೆಯಪ್ಪ, ಮ್ಯಾಟ್ರ್ ಇದೆ ಅಥವಾ ಏನೋ ಒಂದು ಸೂಕ್ಷ್ಮ ಇದೆ ಅನ್ನೋದಾದ್ರೆ ನೀವು ಇಂಪ್ರೂವ್ ಆಗಿ. ಹಾಗಾಗಿ ನಿಮ್ಮನ್ನು ಯಾರಾದರೂ ದ್ವೇಷಿಸ್ತಿದ್ರೆ, ನಿಮ್ಮನ್ನು ಯಾರಾದರೂ ಕ್ವಶನ್ ಮಾಡ್ತಾ ಇದ್ರೆ, ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಇನ್ನಷ್ಟು ವಿಷಯನ ತಿಳ್ಕೊಂಡು ನೀವು ಇಂಪ್ರೂವ್ ಆಗೋದಕ್ಕೆ ಆ ಪ್ರಶ್ನೆಗಳನ್ನ, ಆ ನಿಂದನೆಗಳನ್ನ ಬಳಸ್ಕೊಳ್ಳಿ. ಯಾರಾದರೂ ನಿಮಗೆ ನಿಂದನೆ ಮಾಡ್ತಾ ಇದ್ರೆ ಅದನ್ನ ನೀವು ಬಳಸ್ಕೊಂಡು ಬೆಳೀರಿ. ಹಾಗಾಗಿ ನೀವು ನಿಮ್ಮ ಲೈಫಲ್ಲಿ, ಹೌದು ಮ್ಯಾಮ್, ಮುಂಚೆ ಈ ಥರ ಯಾರಾದ್ರು ಪ್ರಶ್ನೆ ಕೇಳಿದ್ರೆ ನನಗೆ ಇರಿಟೇಟ್ ಆಗ್ತಾ ಇತ್ತು, ಆದರೆ ಈಗ ಅವ್ರು ಪ್ರಶ್ನೆ ಮಾಡೋದ್ರಿಂದ, ಹೌದಲ್ವಾ, ನಾನು ಬೆಳೀತಾ ಇದ್ದೀನಿ, ಇವ್ರು ಪ್ರಶ್ನೆ ಮಾಡೋದ್ರಿಂದ ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದಾದರೆ, ನಾನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಿದ್ದೀನಿ ಅಂತ ಕಮೆಂಟ್ ಹಾಕಿ. ಇಲ್ಲ, ನಾನು ಇನ್ನೂ ಕಿರಿಕಿರಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಾನು ಈ ವಿಷಯವನ್ನ ಅಳವಡಿಸಿಕೊಳ್ಳುತ್ತೀನಿ ಅಂತ ಕಮೆಂಟ್ ಹಾಕಿ. ಇವತ್ತಿನ ದಿನದ ಅಫರ್ಮೇಷನ್ ಅದಾಗುತ್ತೆ. ಹಾಗೆ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ, ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ, ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋ ಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್
ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲರೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.